ನಮಸ್ಕಾರ ಸ್ನೇಹಿತರೆ, ಕರಿಯರ್ ಸಕ್ಸಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು VAO ಪರೀಕ್ಷೆಯ ಅತ್ಯಂತ ಪ್ರಮುಖ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಕವಿರಾಜ ಮಾರ್ಗ ಗ್ರಂಥದಲ್ಲಿ ಉಲ್ಲೇಖವಾಗಿರುವ ಅತ್ಯಂತ ಪ್ರಾಚೀನ ಕನ್ನಡ ಗದ್ಯಕಾರ ಯಾರು? ಆಪ್ಷನ್ ಎ ದುರ್ಗಸಿಂಹ, ಆಪ್ಷನ್ ಬಿ ವಿಮಲಾನಂದ, ಆಪ್ಷನ್ ಸಿ ವಿಮಲೋದಯ, ಆಪ್ಷನ್ ಡಿ ನಾಗವರ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಮಲೋದಯ. ಪ್ರಶ್ನೆ ಸಂಖ್ಯೆ 2. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಡ್ಯಾಶ್ ಸಮಾಸ ಎನ್ನುತ್ತಾರೆ. ಆಪ್ಷನ್ ಎ ಅಂಸಿ ಸಮಾಸ, ಆಪ್ಷನ್ ಬಿ ಗಮಕ ಸಮಾಸ, ಆಪ್ಷನ್ ಸಿ ಕ್ರಿಯಾ ಸಮಾಸ, ಆಪ್ಷನ್ ಡಿ ತತ್ಪುರುಷ ಸಮಾಸ. ಸರಿಯಾದ ಉತ್ತರ ಆಪ್ಷನ್ ಡಿ ತತ್ಪುರುಷ ಸಮಾಸ. ಮೂರನೇ ಪ್ರಶ್ನೆ, ರನ್ನನ ಸಾಹಸ ಭೀಮ ವಿಜಯಂ ಕೃತಿಯ ಪ್ರಮುಖ ವಸ್ತು ಯಾವುದಾಗಿದೆ? ಆಪ್ಷನ್ ಎ ಸಂಪೂರ್ಣ ಮಹಾಭಾರತ, ಆಪ್ಷನ್ ಬಿ ಮಹಾಭಾರತದ ಗದಾಯುದ್ಧ, ಆಪ್ಷನ್ ಸಿ ರಾಮಾಯಣದ ಯುದ್ಧಕಾಂಡ, ಆಪ್ಷನ್ ಡಿ ಕುರುಕ್ಷೇತ್ರದ 18 ದಿನಗಳ ಯುದ್ಧ. ಸರಿಯಾದ ಉತ್ತರ ಮಹಾಭಾರತದ ಗದಾಯುದ್ಧ. ನೆಕ್ಸ್ಟ್ ಕ್ವಶನ್, ಕವಿ ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿದ ರಾಷ್ಟ್ರಕೂಟ ದೊರೆ ಯಾರು? ಆಪ್ಷನ್ ಎ ಅಮೋಘವರ್ಷ ನೃಪತುಂಗ, ಆಪ್ಷನ್ ಬಿ ಮೂರನೇ ಕೃಷ್ಣ, ಆಪ್ಷನ್ ಸಿ ಎರಡನೇ ಗೋವಿಂದ, ಆಪ್ಷನ್ ಡಿ ಇಂದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂರನೇ ಕೃಷ್ಣ. ನೆಕ್ಸ್ಟ್ ಕ್ವಶನ್, ವಚನಕಾರ್ತಿಯರಲ್ಲಿ ವೈರಾಗ್ಯ ನಿಧಿ ಎಂದು ಕರೆಯಲ್ಪಡುವ ಅಕ್ಕ ಮಹಾದೇವಿಯ ಅಂಕಿತ ನಾಮ ಯಾವುದು? ಆಪ್ಷನ್ ಎ ಗುಹೇಶ್ವರ, ಆಪ್ಷನ್ ಬಿ ಕಪಿಲಸಿದ್ಧ ಮಲ್ಲಿಕಾರ್ಜುನ, ಆಪ್ಷನ್ ಸಿ ಚನ್ನಮಲ್ಲಿಕಾರ್ಜುನ, ಆಪ್ಷನ್ ಡಿ ಸೌರಾಷ್ಟ್ರ ಸೋಮನಾಥ. ಸರಿಯಾದ ಉತ್ತರ ಆಪ್ಷನ್ ಸಿ ಚನ್ನಮಲ್ಲಿಕಾರ್ಜುನ. ಏಳನೇ ಪ್ರಶ್ನೆ, ನಡುಗನ್ನಡ ಸಾಹಿತ್ಯದಲ್ಲಿ ಷಟ್ಪದಿಯ ಬ್ರಹ್ಮ ಎಂದು ಪ್ರಸಿದ್ಧರಾದ ಕವಿ ಯಾರು? ಆಪ್ಷನ್ ಎ ಕುಮಾರವ್ಯಾಸ, ಆಪ್ಷನ್ ಬಿ ರಾಘವಾಂಕ, ಆಪ್ಷನ್ ಸಿ ಚಾಮರಸ, ಆಪ್ಷನ್ ಡಿ ಲಕ್ಷ್ಮೀಸ. ಸರಿಯಾದ ಉತ್ತರ ರಾಘವಾಂಕ. ನೆಕ್ಸ್ಟ್ ಕ್ವಶನ್, ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಯಾವ ಷಟ್ಪದಿ ಛಂದಸ್ಸಿನಲ್ಲಿದೆ? ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಇದು ಯಾವ ಷಟ್ಪದಿ ಛಂದಸ್ಸಿನಲ್ಲಿದೆ? ಆಪ್ಷನ್ ಎ ವಾರ್ಧಕ ಷಟ್ಪದಿ, ಆಪ್ಷನ್ ಬಿ ಭಾಮಿನಿ ಷಟ್ಪದಿ, ಆಪ್ಷನ್ ಸಿ ಸರಷಟ್ಪದಿ, ಆಪ್ಷನ್ ಡಿ ಕುಸುಮ ಷಟ್ಪದಿ. ಸರಿಯಾದ ಉತ್ತರ ಭಾಮಿನಿ ಷಟ್ಪದಿ. ಎಂಟನೇ ಪ್ರಶ್ನೆ, ಜೈಮಿನಿ ಭಾರತ ಕೃತಿಯನ್ನು ರಚಿಸಿದ ಲಕ್ಷ್ಮೀಶ ಕವಿಯ ಕಾಲ ಮತ್ತು ಸ್ಥಳ ಯಾವುದು? ಆಪ್ಷನ್ ಎ 12ನೇ ಶತಮಾನ ಬಸವ ಕಲ್ಯಾಣ, ಆಪ್ಷನ್ ಬಿ 16ನೇ ಶತಮಾನ ದೇವನೂರು ಚಿಕ್ಕಮಗಳೂರು, ಆಪ್ಷನ್ ಸಿ 14ನೇ ಶತಮಾನ ವಿಜಯನಗರ, ಆಪ್ಷನ್ ಡಿ 10ನೇ ಶತಮಾನ ಮುಧೋಳು. ಸರಿಯಾದ ಉತ್ತರ 16ನೇ ಶತಮಾನ ದೇವನೂರು. 9ನೇ ಪ್ರಶ್ನೆ, ಕನ್ನಡದ ಪ್ರಥಮ ನಾಟಕ ಮಿತ್ರವಿಂದ ಗೋವಿಂದ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಸಿಂಗರಾರ್ಯ, ಆಪ್ಷನ್ ಬಿ ಮುದ್ದಣ, ಆಪ್ಷನ್ ಸಿ ಪಂಚಬಾಣ, ಆಪ್ಷನ್ ಡಿ ಸಂಚಿಯ ಹೊನ್ನಮ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಸಿಂಗರಾರ್ಯ. 10ನೇ ಪ್ರಶ್ನೆ, ಹಡಪದ ಅಪ್ಪಣ್ಣನವರ ವಚನಗಳ ಅಂಕಿತನಾಮ ಯಾವುದು? ಆಪ್ಷನ್ ಎ ಪ್ರಿಯಚನ್ನರಾಮ, ಆಪ್ಷನ್ ಬಿ ಅಪ್ಪಟ್ಟ ಪ್ರಿಯ ಚನ್ನಬಸವಣ್ಣ, ಆಪ್ಷನ್ ಸಿ ಬಸವಪ್ರಿಯ, ಆಪ್ಷನ್ ಡಿ ಜ್ಞಾನದ ಅಪ್ಪಣ್ಣ. ಸರಿಯಾದ ಉತ್ತರ ಪ್ರಿಯ ಚನ್ನರಾಮ.
11ನೇ ಪ್ರಶ್ನೆ, ರಾಮಾಶ್ವಮೇಧ ಕೃತಿಯನ್ನು ರಚಿಸಿ ಹೊಸಗನ್ನಡದ ಅರುಣೋದಯದ ಕವಿ ಎಂದು ಎನಿಸಿಕೊಂಡವರು ಯಾರು? ಆಪ್ಷನ್ ಎ BM ಶ್ರೀ, ಆಪ್ಷನ್ ಬಿ ಮುದ್ದಣ, ಆಪ್ಷನ್ ಸಿ M ಗೋವಿಂದ ಪೈ, ಆಪ್ಷನ್ ಡಿ ಕುವೆಂಪು. ಸರಿಯಾದ ಉತ್ತರ ಮುದ್ದಣ. 12ನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಪ್ರಥಮ ಕೃತಿ ಶ್ರೀ ರಾಮಾಯಣ ದರ್ಶನಂ ಯಾವ ಕಾವ್ಯ ಪ್ರಕಾರಕ್ಕೆ ಸೇರಿದೆ? ಆಪ್ಷನ್ ಎ ಮಹಾಕಾವ್ಯ, ಆಪ್ಷನ್ ಬಿ ಗದ್ಯ ಕಾವ್ಯ, ಆಪ್ಷನ್ ಸಿ ನಾಟಕ, ಆಪ್ಷನ್ ಡಿ ಭಾವಗೀತೆ. ಸರಿಯಾದ ಉತ್ತರ ಆಪ್ಷನ್ ಎ ಮಹಾಕಾವ್ಯ. 13ನೇ ಪ್ರಶ್ನೆ, ಕರೋಮುಷ್ಟಿ, ಅಭ್ಯಾಸ ಮತ್ತು ಬೆರಳಗೆ ವಿಲ್ಲಿ ನಾಟಕಗಳನ್ನು ರಚಿಸಿದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕವಿ ಯಾರು? ಆಪ್ಷನ್ ಎ GS ಶಿವರುದ್ರಪ್ಪ, ಆಪ್ಷನ್ ಬಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ದ.ರಾ ಬೇಂದ್ರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು. 14ನೇ ಪ್ರಶ್ನೆ, ಸಾಹಿತ್ಯ ಅಕಾಡೆಮಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಎರಡನ್ನೂ ಪಡೆದ ವಿಕ್ರ ಗೋಕಾಕ್ ಅವರ ಯಾವ ಕೃತಿಗೆ ಜ್ಞಾನಪೀಠ ದೊರೆಯಿತು? ಆಪ್ಷನ್ ಎ ಸಮರಸವೇ ಜೀವನ, ಆಪ್ಷನ್ ಬಿ ಭಾರತ ಸಿಂಧು ರಶ್ಮಿ, ಆಪ್ಷನ್ ಸಿ ದ್ಯಾವ ಪ್ರತಿವಿ, ಆಪ್ಷನ್ ಡಿ ಉಗಮ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಸಿಂಧು ರಶ್ಮಿ. 15ನೇ ಪ್ರಶ್ನೆ, ಚಮ್ಮಿನ್ ಎಂಬ ಮಲಯಾಳಂ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿದ ಪ್ರಸಿದ್ಧ ಸಾಹಿತಿ ಯಾರು? ಆಪ್ಷನ್ ಎ JP ರಾಜರತ್ನಂ, ಆಪ್ಷನ್ ಬಿ ನಿರಂಜನ್, ಆಪ್ಷನ್ ಸಿ ಚದುರಂಗ, ಆಪ್ಷನ್ ಡಿ BM ಇನಾಂದಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ನಿರಂಜನ್. 16ನೇ ಪ್ರಶ್ನೆ, ಕನ್ನಡದಲ್ಲಿ ಸಣ್ಣ ಕಥೆಗಳ ಜನಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಬಿ ಶಿವ, ಆಪ್ಷನ್ ಸಿ ಆನಂದ, ಆಪ್ಷನ್ ಡಿ ಕಿರಂ ನಾಗರಾಜ. ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. 17ನೇ ಪ್ರಶ್ನೆ, ಚಿದಂಬರ ರಹಸ್ಯ ಕಾದಂಬರಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಲೇಖಕರು ಯಾರು? ಆಪ್ಷನ್ ಎ KP ಪೂರ್ಣಚಂದ್ರ ತೇಜಸ್ವಿ, ಆಪ್ಷನ್ ಬಿ UR ಅನಂತಮೂರ್ತಿ, ಆಪ್ಷನ್ ಸಿ ದೇವನೂರು ಮಹಾದೇವ, ಆಪ್ಷನ್ ಡಿ ಯಶವಂತ ಚಿತ್ತಾಲ. ಸರಿಯಾದ ಉತ್ತರ KP ಪೂರ್ಣಚಂದ್ರ ತೇಜಸ್ವಿ. 18ನೇ ಪ್ರಶ್ನೆ, ಕನ್ನಡದ ಪ್ರಥಮ ಸ್ತ್ರೀವಾದಿ ಮಹಾಕಾವ್ಯ ಕುಸುಮಬಾಲೆ ಕೃತಿಯ ಕರ್ತ ಯಾರು? ಆಪ್ಷನ್ ಎ ವೈದೇಹಿ, ಆಪ್ಷನ್ ಬಿ ದೇವನೂರು ಮಹಾದೇವ, ಆಪ್ಷನ್ ಸಿ BT ಲಲಿತಾ ನಾಯಕ್, ಆಪ್ಷನ್ ಡಿ ಅನುಪಮಾ ನಿರಂಜನ. ಸರಿಯಾದ ಉತ್ತರ ಆಪ್ಷನ್ ಬಿ ದೇವನೂರು ಮಹಾದೇವ. 19ನೇ ಪ್ರಶ್ನೆ, ಮೈಮನಗಳ ಸುಳಿಯಲ್ಲಿ ಮತ್ತು ಮರಳಿ ಮಣ್ಣಿಗೆ ಕಾದಂಬರಿಗಳ ಕರ್ತ ಯಾರು? ಆಪ್ಷನ್ ಎ ತರಾಸು, ಆಪ್ಷನ್ ಬಿ K ಶಿವರಾಮ್ ಕಾರಂತ್, ಆಪ್ಷನ್ ಸಿ SL ಭೈರಪ್ಪ, ಆಪ್ಷನ್ ಡಿ ಅನಕ್ರ. ಸರಿಯಾದ ಉತ್ತರ K ಶಿವರಾಮ್ ಕಾರಂತ್. 20ನೇ ಪ್ರಶ್ನೆ, ಸಂಸ್ಕಾರ ಕಾದಂಬರಿಯನ್ನು ಆಧರಿಸಿ ನಿರ್ಮಿಸಿದ ಚಲನಚಿತ್ರಕ್ಕೆ ಸ್ವರ್ಣಕಮಲ ಪ್ರಶಸ್ತಿ ಬಂದ ವರ್ಷ ಯಾವುದು? ಆಪ್ಷನ್ ಎ 1968, ಆಪ್ಷನ್ ಬಿ 1970, ಆಪ್ಷನ್ ಸಿ 1972, ಆಪ್ಷನ್ ಡಿ 1975. ಸರಿಯಾದ ಉತ್ತರ 1970. 21ನೇ ಪ್ರಶ್ನೆ, ಕನ್ನಡದಲ್ಲಿ ಸ್ವತಂತ್ರವಾಗಿ ರಚನೆಯಾದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣಂನ ಕರ್ತ ಯಾರು? ಆಪ್ಷನ್ ಎ KC ರಾಜ, ಆಪ್ಷನ್ ಬಿ ಭಟ್ಟಾಕಳಂಕ, ಆಪ್ಷನ್ ಸಿ ನಾಗವರ್ಮ, ಆಪ್ಷನ್ ಡಿ ಗುಣವರ್ಮ. ಸರಿಯಾದ ಉತ್ತರ ಆಪ್ಷನ್ ಎ KC ರಾಜ. 22ನೇ ಪ್ರಶ್ನೆ, ಶಬ್ದಾನುಶಾಸನ ಎಂಬ ಸಂಸ್ಕೃತ ಭಾಷೆಯಲ್ಲಿ ಕನ್ನಡ ವ್ಯಾಕರಣ ಬರೆದ ಜೈನ ಮುನಿ ಯಾರು? ಆಪ್ಷನ್ ಎ ನಾಗವರ್ಮ, ಎರಡನೇ ನಾಗವರ್ಮ, ಆಪ್ಷನ್ ಬಿ ಭಟ್ಟಾಕಳಂಕ ದೇವ, ಆಪ್ಷನ್ ಸಿ KC ರಾಜ, ಆಪ್ಷನ್ ಡಿ ಈಶ್ವರ ಕವಿ.
ಸರಿಯಾದ ಉತ್ತರ ಭಟ್ಟಾಕಳಂಕ ದೇವ. 23ನೇ ಪ್ರಶ್ನೆ, ಕನ್ನಡಕ್ಕೆ ರಾಷ್ಟ್ರಕವಿ ಎಂಬ ಬಿರುದನ್ನು ನೀಡುವ ಪರಂಪರೆಯನ್ನು ಪ್ರಾರಂಭಿಸಿದ ಸರಕಾರ ಯಾವುದು? ಆಪ್ಷನ್ ಎ ಮೈಸೂರು ಸಂಸ್ಥಾನ, ಆಪ್ಷನ್ ಬಿ ಮದ್ರಾಸ್ ಪ್ರೆಸಿಡೆನ್ಸಿ, ಆಪ್ಷನ್ ಸಿ ಕರ್ನಾಟಕ ಸರ್ಕಾರ, ಆಪ್ಷನ್ ಡಿ ಕೇಂದ್ರ ಸರ್ಕಾರ. ಸರಿಯಾದ ಉತ್ತರ ಮದ್ರಾಸ್ ಪ್ರೆಸಿಡೆನ್ಸಿ. 1949ರಲ್ಲಿ ಎಂ ಗೋವಿಂದ ಪೈ ಅವರಿಗೆ ನೀಡಲಾಯಿತು. ನೆಕ್ಸ್ಟ್ 24ನೇ ಪ್ರಶ್ನೆ, ಬಸವಣ್ಣನವರ ಜೀವನಾಧಾರಿತ ಮಹಾಬೆಳಗು ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಎಂ ಕಲಬುರ್ಗಿ, ಆಪ್ಷನ್ ಬಿ ಎಚ್ ತಿಪ್ಪೇರುದ್ರಸ್ವಾಮಿ, ಆಪ್ಷನ್ ಸಿ ಎಲ್ ಬಸವರಾಜು, ಆಪ್ಷನ್ ಡಿ ಸಿ ಪಿ ಕೃಷ್ಣಕುಮಾರ್. ಸರಿಯಾದ ಉತ್ತರ ಎಚ್ ತಿಪ್ಪೇರುದ್ರಸ್ವಾಮಿ. 25ನೇ ಪ್ರಶ್ನೆ, ಉತ್ತರ ರಾಮಚರಿತೆ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದ ಹೊಸಗನ್ನಡದ ಪ್ರಮುಖ ವಿದ್ವಾಂಸ ಯಾರು? ಆಪ್ಷನ್ ಎ ಬಿ ಎಂ ಶ್ರೀಕಂಠಯ್ಯ, ಆಪ್ಷನ್ ಬಿ ಸಿ ಕಾವ್ಯಪ್ರೇಮಿ, ಆಪ್ಷನ್ ಸಿ ಎಸ್ ವಿ ರಂಗಣ್ಣ, ಆಪ್ಷನ್ ಡಿ ಕೆ ಕೃಷ್ಣಮೂರ್ತಿ. ಸರಿಯಾದ ಉತ್ತರ ಬಿ ಎನ್ ಶ್ರೀಕಂಠಯ್ಯ. ನೆಕ್ಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಹಕಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 7, ಆಪ್ಷನ್ ಡಿ 25. ಸರಿಯಾದ ಉತ್ತರ 2 ಅಂ ಮತ್ತು ಅಹ. ನೆಕ್ಸ್ಟ್ ಕ್ವಶನ್, ಕಚಟತಪ ವರ್ಗದ 3ನೇ ಮತ್ತು 4ನೇ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಅಲ್ಪ ಪ್ರಾಣಗಳು, ಆಪ್ಷನ್ ಬಿ ಮಹಾಪ್ರಾಣಗಳು, ಆಪ್ಷನ್ ಸಿ ಅನುನಾಸಿಕಗಳು, ಆಪ್ಷನ್ ಡಿ ಸ್ಪರ್ಶ ವ್ಯಂಜನಗಳು. ಸರಿಯಾದ ಉತ್ತರ ಮಹಾಪ್ರಾಣಗಳು ಗ ಘ ಜ ಝ. 28ನೇ ಪ್ರಶ್ನೆ, ಮನೆಯನ್ನು ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಆಪ್ಷನ್ ಎ ದ್ವಿತೀಯ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ಚತುರ್ಥಿ, ಆಪ್ಷನ್ ಡಿ ಪಂಚಮಿ. ಮನೆಯನ್ನು. ಸರಿಯಾದ ಉತ್ತರ ದ್ವಿತೀಯ. ನೆಕ್ಸ್ಟ್ 29ನೇ ಪ್ರಶ್ನೆ, ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಲೋಪ ಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಡಿ ಗುಣಸಂಧಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ. 30ನೇ ಪ್ರಶ್ನೆ, ದೇವೇಂದ್ರ ದೇವ ಪ್ಲಸ್ ಇಂದ್ರ ಎಂಬ ಪದವು ಯಾವ ಸಂಧಿಗೆ ಸೇರಿದೆ? ಆಪ್ಷನ್ ಎ ವೃದ್ಧಿ ಸಂಧಿ, ಆಪ್ಷನ್ ಬಿ ಗುಣಸಂಧಿ, ಆಪ್ಷನ್ ಸಿ ಎಣ್ ಸಂಧಿ, ಆಪ್ಷನ್ ಡಿ ಜಸ್ತ್ವ ಸಂಧಿ. ಸರಿಯಾದ ಉತ್ತರ ಗುಣಸಂಧಿ. 31ನೇ ಪ್ರಶ್ನೆ, ವಾಗ್ಮೈ ವಾಕ್ ಪ್ಲಸ್ ಮಯ ಎಂಬ ಪದದಲ್ಲಿರುವ ಸಂಧಿ ಯಾವುದು? ಆಪ್ಷನ್ ಎ ಸುತ್ವ ಸಂಧಿ, ಆಪ್ಷನ್ ಬಿ ಜಸ್ತ್ವ ಸಂಧಿ, ಆಪ್ಷನ್ ಸಿ ಅನುನಾಸಿಕ ಸಂಧಿ, ಆಪ್ಷನ್ ಡಿ ವೃದ್ಧಿ ಸಂಧಿ. ಸರಿಯಾದ ಉತ್ತರ ಅನುನಾಸಿಕ ಸಂಧಿ. 32ನೇ ಪ್ರಶ್ನೆ, 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಒಂದೇ ನಾಮಪದವಾಗುವುದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಕೃದಂತ, ಆಪ್ಷನ್ ಬಿ ತದ್ದಿತಾಂತ, ಆಪ್ಷನ್ ಸಿ ಸಮಾಸ, ಆಪ್ಷನ್ ಡಿ ವಿರುಕ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಮಾಸ. 33ನೇ ಪ್ರಶ್ನೆ, ಕೈ ಮುಗಿದು ಕೈಯನ್ನು ಪ್ಲಸ್ ಮುಗಿದು ಇದು ಯಾವ ಸಮಾಸ? ಆಪ್ಷನ್ ಎ ತತ್ಪುರುಷ ಸಮಾಸ, ಆಪ್ಷನ್ ಬಿ ಕರ್ಮಧಾರಯ ಸಮಾಸ, ಆಪ್ಷನ್ ಸಿ ಕ್ರಿಯಾ ಸಮಾಸ, ಆಪ್ಷನ್ ಡಿ ಅಂಶಿ ಸಮಾಸ. ಸರಿಯಾದ ಉತ್ತರ ಕ್ರಿಯಾ ಸಮಾಸ. ನೆಕ್ಸ್ಟ್ 34ನೇ ಪ್ರಶ್ನೆ, ವೀರಗಾಸೆ ಡ್ಯಾಶ್ ಸಂಪ್ರದಾಯಕ್ಕೆ ಸೇರಿದ ನೃತ್ಯ? ಆಪ್ಷನ್ ಎ ಶೈವ ಸಂಪ್ರದಾಯ, ಆಪ್ಷನ್ ಬಿ ವೈಷ್ಣವ ಸಂಪ್ರದಾಯ, ಆಪ್ಷನ್ ಸಿ ಬೀರೇಶ್ವರ ಸಂಪ್ರದಾಯ, ಆಪ್ಷನ್ ಡಿ ಶ್ರೀ ವೈಷ್ಣವ ಸಂಪ್ರದಾಯ. ಸರಿಯಾದ ಉತ್ತರ ಶೈವ ಸಂಪ್ರದಾಯ. 35ನೇ ಪ್ರಶ್ನೆ, ಮುಕ್ಕಣ್ಣ 3 ಪ್ಲಸ್ ಕಣ್ಣು ಉಳ್ಳವನು ಯಾರೋ ಅವನು ಅವನೇ ಈಶ್ವರ.
ಮೂರು ಕಣ್ಣುಳ್ಳವನೇ ಈಶ್ವರ ಎಂಬ ಪದವು ಯಾವ ಸಮಾಸಕ್ಕೆ ಸೂಕ್ತ ಉದಾಹರಣೆಯಾಗಿದೆ? ಆಪ್ಷನ್ ಎ ದ್ವಿಗು ಸಮಾಸ, ಆಪ್ಷನ್ ಬಿ ಬಹುವ್ರೀಹಿ ಸಮಾಸ, ಆಪ್ಷನ್ ಸಿ ಕರ್ಮಧಾರಯ ಸಮಾಸ, ಆಪ್ಷನ್ ಡಿ ಅಂಸಿ ಸಮಾಸ. ಸರಿಯಾದ ಉತ್ತರ ಬಹುವ್ರೀಹಿ ಸಮಾಸ. ನೆಕ್ಸ್ಟ್ ಕ್ವಶನ್, ಮರ ಮರ ಎಂಬುದು ದ್ವಿರುಕ್ತಿಯಾದರೆ ಕಾಡು ಮೇಡು ಎಂಬುದು ಏನೆನಿಸಿಕೊಳ್ಳುತ್ತದೆ? ಮರ ಮರ ಎಂಬುದು ದ್ವಿರುಕ್ತಿಯಾದರೆ ಕಾಡು ಮೇಡು ಎಂಬುದು ಏನೆನಿಸಿಕೊಳ್ಳುತ್ತದೆ? ಆಪ್ಷನ್ ಎ ಜೋಡು ನುಡಿ, ಆಪ್ಷನ್ ಬಿ ಅನುಕರಣಾವ್ಯಯ, ಆಪ್ಷನ್ ಸಿ ತದ್ದಿತಾಂತ, ಆಪ್ಷನ್ ಡಿ ಕೃದಂತ. ಸರಿಯಾದ ಉತ್ತರ ಜೋಡು ನುಡಿ. ನೆಕ್ಸ್ಟ್ 37ನೇ ಪ್ರಶ್ನೆ, ಚಟ ಚಟ, ಮಿಂಚಿ ಮಿಂಚಿ, ಗುಡು ಗುಡು ಈ ಪದಗಳು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ದ್ವಿರುಕ್ತಿ, ಆಪ್ಷನ್ ಬಿ ಅನುಕರಣಾವ್ಯಯ, ಆಪ್ಷನ್ ಸಿ ಸಂಬಂಧವಾಚಕ, ಆಪ್ಷನ್ ಡಿ ಕ್ರಿಯಾಪದ. ಸರಿಯಾದ ಉತ್ತರ ಅನುಕರಣಾವ್ಯಯ. 38ನೇ ಪ್ರಶ್ನೆ, ಧಾತುವಿಗೆ ಕ್ರಿಯಾಪ್ರಕೃತಿ ಕೃತ್ ಪ್ರತ್ಯಯಗಳು ಸೇರಿದಾಗ ಧಾತುವಿಗೆ ಕೃತ್ ಪ್ರತ್ಯಯಗಳು ಸೇರಿದಾಗ ಉಂಟಾಗುವ ರೂಪವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ತದ್ದಿತಾಂತ, ಆಪ್ಷನ್ ಬಿ ಕೃದಂತ, ಆಪ್ಷನ್ ಸಿ ಸಮಾಸ, ಆಪ್ಷನ್ ಡಿ ಅವ್ಯಯ. ಸರಿಯಾದ ಉತ್ತರ ಕೃದಂತ. 39ನೇ ಪ್ರಶ್ನೆ, ಮಾಡು ಪ್ಲಸ್ ವಿಕ ಮಾಡುವಿಕೆ ಇದು ಯಾವ ಕೃದಂತ ರೂಪ? ಆಪ್ಷನ್ ಎ ಕೃದಂತ ನಾಮ, ಆಪ್ಷನ್ ಬಿ ಕೃದಂತ ಭಾವನಾಮ, ಆಪ್ಷನ್ ಸಿ ಕೃದಂತ ಅವ್ಯಯ, ಆಪ್ಷನ್ ಡಿ ತದ್ದಿತಾಂತ ನಾಮ. ಸರಿಯಾದ ಉತ್ತರ ಕೃದಂತ ಭಾವನಾಮ. 40ನೇ ಪ್ರಶ್ನೆ, ಶ್ರೀಮಂತ ಎಂಬ ಪದವು ಯಾವ ವ್ಯಾಕರಣ ರೂಪಕ್ಕೆ ಸೇರಿದ ಉದಾಹರಣೆ? ಶ್ರೀಮಂತ ಎಂಬ ಪದವು ಯಾವ ವ್ಯಾಕರಣ ರೂಪಕ್ಕೆ ಸೇರಿದ ಉದಾಹರಣೆಯಾಗಿದೆ? ಆಪ್ಷನ್ ಎ ತದ್ದಿತಾಂತ ನಾಮ, ಆಪ್ಷನ್ ಬಿ ತದ್ದಿತಾಂತ ವ್ಯಯ, ಆಪ್ಷನ್ ಸಿ ತದ್ದಿತಾಂತ ಭಾವನಾಮ, ಆಪ್ಷನ್ ಡಿ ಕೃದಂತ ನಾಮ. ಸರಿಯಾದ ಉತ್ತರ ಆಪ್ಷನ್ ಎ ತದ್ದಿತಾಂತ ನಾಮ. 41ನೇ ಪ್ರಶ್ನೆ, ನಾಳೆ ಮನೆಗೆ ಬರಬಹುದು ಈ ವಾಕ್ಯದಲ್ಲಿರುವ ಕ್ರಿಯಾಪದದ ಅರ್ಥ ಯಾವುದು? ಆಪ್ಷನ್ ಎ ಸಂಭವನಾರ್ಥಕ, ಆಪ್ಷನ್ ಬಿ ವಿದ್ಯಾರ್ಥಕ, ಆಪ್ಷನ್ ಸಿ ನಿಷೇಧಾರ್ಥಕ, ಆಪ್ಷನ್ ಡಿ ಆಶೀರ್ವಾದಾರ್ಥಕ. ಸರಿಯಾದ ಉತ್ತರ ಆಪ್ಷನ್ ಎ ಸಂಭವನಾರ್ಥಕ. 42ನೇ ಪ್ರಶ್ನೆ, ಗುರುಗಳಿಗೆ ನಮಸ್ಕರಿಸು ಈ ವಾಕ್ಯದಲ್ಲಿ ನಮಸ್ಕರಿಸು ಎಂಬುದು ಯಾವ ಕ್ರಿಯಾರ್ಥದಲ್ಲಿದೆ? ಆಪ್ಷನ್ ಎ ಆಜ್ಞಾರ್ಥಕ, ಆಪ್ಷನ್ ಬಿ ಸಂಭವನಾರ್ಥಕ, ಆಪ್ಷನ್ ಸಿ ನಿಷೇಧಾರ್ಥಕ, ಆಪ್ಷನ್ ಡಿ ಪ್ರಶ್ನಾರ್ಥಕ. ಸರಿಯಾದ ಉತ್ತರ ಆಜ್ಞಾರ್ಥಕ ಅಥವಾ ವಿದ್ಯಾರ್ಥಕ. 43ನೇ ಪ್ರಶ್ನೆ, ಷಟ್ಪದಿ ಕಾವ್ಯ ಪ್ರಕಾರಗಳಲ್ಲಿ ಒಟ್ಟು ಎಷ್ಟು ಚರಣಗಳು ಇರುತ್ತವೆ? ಆಪ್ಷನ್ ಎ 4, ಆಪ್ಷನ್ ಬಿ 6, ಆಪ್ಷನ್ ಸಿ 8, ಆಪ್ಷನ್ ಡಿ 12. ಸರಿಯಾದ ಉತ್ತರ 6. 44ನೇ ಪ್ರಶ್ನೆ, ಷಟ್ಪದಿಯ ಯಾವ ಸಾಲುಗಳು ಮಾತ್ರೆ ಮತ್ತು ಗಣಗಳ ಸಂಖ್ಯೆಯಲ್ಲಿ ಪರಸ್ಪರ ಸಮನಾಗಿರುತ್ತವೆ? ಆಪ್ಷನ್ ಎ 1, 2, 4, 5ನೇ ಸಾಲುಗಳು, ಆಪ್ಷನ್ ಬಿ 3 ಮತ್ತು 6ನೇ ಸಾಲುಗಳು, ಆಪ್ಷನ್ ಸಿ 1, 3, 5ನೇ ಸಾಲುಗಳು, ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಸರಿ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ. 45ನೇ ಪ್ರಶ್ನೆ, ಕಂದ ಪದ್ಯದಲ್ಲಿ ಒಟ್ಟು ಎಷ್ಟು ಚರಣಗಳು ಅಥವಾ ಸಾಲುಗಳಿರುತ್ತವೆ? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಸಿ 6, ಆಪ್ಷನ್ ಡಿ 8. ಸರಿಯಾದ ಉತ್ತರ 4. 46ನೇ ಪ್ರಶ್ನೆ, ಅಕ್ಷರ ಛಂದಸ್ಸಿನಲ್ಲಿ ಮ ಗಣ ಅಂದರೆ ಎಷ್ಟು ಗುರುಗಳು ಇರುತ್ತವೆ? ಆಪ್ಷನ್ ಎ 3 ಲಘು, ಆಪ್ಷನ್ ಬಿ 3 ಗುರು, ಆಪ್ಷನ್ ಸಿ ಆದಿಗುರು, ಆಪ್ಷನ್ ಡಿ ಅಂತ್ಯಗುರು. ಇಲ್ಲಿ ಲ ಅಂತೇನಿದೆಯಲ್ಲ ಅದು ಲಘು ಲಘು ಲಘು, 3 ಲಘು, 3 ಗುರು, ಆದಿಗುರು, ಅಂತ್ಯಗುರು. ಸರಿಯಾದ ಉತ್ತರ 3 ಗುರು ಅಥವಾ ತ್ರಿಗುರು. 47ನೇ ಪ್ರಶ್ನೆ,
ಉತ್ಪಲಮಾಲ ವೃತ್ತದ ಪ್ರತಿಯೊಂದು ಸಾಲಿನಲ್ಲಿರುವ ಅಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 19, ಆಪ್ಷನ್ ಬಿ 20, ಆಪ್ಷನ್ ಸಿ 21, ಆಪ್ಷನ್ ಡಿ 22. ಸರಿಯಾದ ಉತ್ತರ ಆಪ್ಷನ್ ಬಿ 20. 48ನೇ ಪ್ರಶ್ನೆ. ಸಂಸ್ಕೃತ ಭಾಷೆಯಿಂದ ಮೂಲ ರೂಪದಲ್ಲೇ ಕನ್ನಡಕ್ಕೆ ಬಂದು ಸೇರಿದ ಪದಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ತದ್ಭವ, ಆಪ್ಷನ್ ಬಿ ತತ್ಸಮ, ಆಪ್ಷನ್ ಸಿ ದೇಶ್ಯ, ಆಪ್ಷನ್ ಡಿ ಅನ್ಯದೇಶ್ಯ. ಸರಿಯಾದ ಉತ್ತರ ತತ್ಸಮ. 49ನೇ ಪ್ರಶ್ನೆ. ಸಂಧ್ಯಾ ಎಂಬ ತತ್ಸಮ ಪದದ ತದ್ಭವ ರೂಪ ಯಾವುದು? ಆಪ್ಷನ್ ಎ ಸಂಜೆ, ಆಪ್ಷನ್ ಬಿ ಸಂಜೆ, ಆಪ್ಷನ್ ಸಿ ಸಂಜೆ ಅಥವಾ ಸಾಂಜೆ, ಆಪ್ಷನ್ ಡಿ ಸಂಜೆ ಅಥವಾ ಸಂಧ್ಯಾ. ಸರಿಯಾದ ಉತ್ತರ ಸಂಜೆ. ಲಾಸ್ಟ್ 50ನೇ ಪ್ರಶ್ನೆ. ಪ್ರಬಂಧ ಅಥವಾ ಕಾವ್ಯ ರಚನೆಯಲ್ಲಿ ಪದ್ಯದ ಪ್ರತಿಯೊಂದು ಸಾಲಿನ ಎರಡನೇ ಅಕ್ಷರ ಒಂದೇ ಆಗಿರುವುದಕ್ಕೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪ್ರಾಸ, ದ್ವಿತೀಯಾಕ್ಷರ ಪ್ರಾಸ, ಆಪ್ಷನ್ ಬಿ ಯಮಕ, ಆಪ್ಷನ್ ಸಿ ಅನುಪ್ರಾಸ, ಆಪ್ಷನ್ ಡಿ ರೂಪಕ. ಸರಿಯಾದ ಉತ್ತರ ಪ್ರಾಸ, ದ್ವಿತೀಯಾಕ್ಷರ ಪ್ರಾಸ ಅಥವಾ ಪ್ರಾಸ ಅಂಥೇಳಿ ಕರೀತಾರೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.